ಬಾಲಿವುಡ್ ನಟ ಸುಶಾಂತ್ ಸಿಂಗ್ ರಜಪೂತ್ ಅವರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮೇಜರ್ ಡೆವಲಪ್ಮೆಂಟ್ ಆಗಿದೆ. ಸುಶಾಂತ್ ಸಿಂಗ್ ರಜಪೂತ್ ಅವರದ್ದು ಕೊಲೆ ಅಲ್ಲ, ಅದು ಆತ್ಮಹತ್ಯೆ ಅನ್ನೋದನ್ನ ಸಿಬಿಐ ಫೈನಲಿ ಡಿಕ್ಲೇರ್ ಮಾಡಿದೆ. ಸುಶಾಂತ್ ಸಿಂಗ್ ರಜಪೂತ್ ಅವರದ್ದು ಕೊಲೆ ಅನ್ನೋದಕ್ಕೆ ಪೂರಕ ಸಾಕ್ಷಿ ಆಧಾರಗಳು ಇಲ್ಲ, ಹಾಗಾಗಿ ಇದು ಆತ್ಮಹತ್ಯೆ ಅಂತ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ ಸಿಬಿಐ ಅಧಿಕಾರಿಗಳು. 5 ವರ್ಷದ ಹಿಂದೆ ಭಾರೀ ಸಂಚಲನವನ್ನು ಸೃಷ್ಟಿಸಿದ್ದಂಥ ಸಾವಿದು. ಸುಶಾಂತ್ ಸಿಂಗ್ ರಜಪೂತ್ ಅವರ ಗೆಳತಿ ರಿಯಾ ಚಕ್ರವರ್ತಿಗೆ ಈಗ ಕ್ಲೀನ್ ಚಿಟ್ ಸಿಕ್ಕಿದೆ. 2020ರಲ್ಲಿ ದೇಶದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದಂಥ ಕೇಸ್ ಇದು. ಈ ಕೇಸ್ಗೆ ಸಂಬಂಧಪಟ್ಟಂತೆ ರಿಯಾ ಚಕ್ರವರ್ತಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಜೂನ್ 14ನೇ ತಾರೀಕು ಸುಶಾಂತ್ ಸಿಂಗ್ ಶವ ಪತ್ತೆಯಾಗಿತ್ತು. ಸುಶಾಂತ್ ಸಿಂಗ್ ಶವ ಪತ್ತೆಯಾಗುವ 1 ವಾರ ಮೊದಲು ಇವರ ಮಾಜಿ ಮ್ಯಾನೇಜರ್ ಶವ ಪತ್ತೆಯಾಗಿತ್ತು. ಮಾಜಿ ಮ್ಯಾನೇಜರ್ ಒಂದೇನೋ ಪಾರ್ಟಿ ಮಾಡಿದ್ರು, ಆಕೆಯ ಸಾವಿನ ರೀಸನ್ ಸುಶಾಂತ್ ಗೊತ್ತು, ಅದಕ್ಕೆ ಸುಶಾಂತ್ನನ್ನು ಕೊಲೆ ಮಾಡಲಾಯಿತು ಅನ್ನೋ ಆರೋಪ ಕೂಡ ಇತ್ತು. ಆದರೆ ಎಲ್ಲವೂ ಊಹಾಪೋಹ, ಅದ್ಯಾವುದೂ ಸತ್ಯ ಅಲ್ಲ, ಅಥವಾ ನೀವು ಹೇಳುವ ಯಾವ ಮಾತುಗಳಿಗೂ ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲ ಅನ್ನೋದನ್ನು ಸಿಬಿಐ ಇಲ್ಲಿ ಪ್ರಸ್ತುತಪಡಿಸಿದೆ. ಮತ್ತು ಸುಶಾಂತ್ ಸಿಂಗ್ ರಜಪೂತ್ದು ಕೊಲೆಯಲ್ಲ, ಆತ್ಮಹತ್ಯೆ ಅಂತ ವರದಿ ಕೊಡೋದರ ಮುಖಾಂತರ ರಿಯಾ ಚಕ್ರವರ್ತಿಗೆ ಕ್ಲೀನ್ ಚಿಟ್ ಕೊಟ್ಟಿದೆ. ದೀಪಿಕಾ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪಿಕಾ, ಸಿಬಿಐ ಈ ಪ್ರಕರಣದ ವರದಿಯಲ್ಲಿ ಏನು ಬರೆದಿದೆ, ಏನಂತಾರೆ ಸಿಬಿಐನ ಕಂಪ್ಲೀಟ್ ವರದಿ? ಪ್ರಣುತ್, 2020 ಜೂನ್ 14ರಂದು ಸುಶಾಂತ್ ಸಿಂಗ್ ಶವ ಪತ್ತೆಯಾಗಿತ್ತು. ಆದ್ರೆ ಅದರಲ್ಲೂ ಏನು ಗಾಯದ ಕಲೆಗಳಿರೋದ್ರಿಂದ ಸಾಕಷ್ಟು ಅನುಮಾನಗಳಿಗೆ ಅದು ಕಾರಣವಾಗಿತ್ತು. ಕುತ್ತಿಗೆ ಭಾಗದಲ್ಲಿ ಒಂದಿಷ್ಟು ಕಲೆಗಳಿತ್ತು. ಪೋಸ್ಟ್ ಮಾರ್ಟಮ್ ಅಲ್ಲಿ ಇದನ್ನು ತಿಳಿಸಿದ್ರು ಕೂಡ ಮತ್ತೆ ತಿರ್ಗಾ ಇನ್ವೆಸ್ಟಿಗೇಷನ್ಗೆ ಆದೇಶವನ್ನ ಕೂಡ ಹೊರಡಿಸಲಾಗಿತ್ತು. ಅದರ ಬೆನ್ನಲ್ಲೇ ಕಳೆದ 5 ವರ್ಷಗಳಿಂದ ಸತತವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ತನಿಖೆ ನಡೀತಾನೆ ಇದೆ. ಸೊ ಬಾಲಿವುಡ್ ನಟ ಸುಶಾಂತ್ ಸಿಂಗ್ ಸಾವು ಕೊಲೆಯಲ್ಲ, ಆತ್ಮಹತ್ಯೆ ಅನ್ನುವಂಥದ್ದನ್ನ ಇದೀಗ ಸಿಬಿಐ ಅಧಿಕಾರಿಗಳು ವರದಿ ಸಲ್ಲಿಸೋದ್ರ ಮೂಲಕ ಆದೇಶವನ್ನ ಹೊರಡಿಸಿದ್ದಾರೆ. ಸುಶಾಂತ್ ಸಿಂಗ್ ರಜಪೂತ್ ಗೆಳತಿ ರಿಯಾ ಚಕ್ರವರ್ತಿಗೆ ಇದರಿಂದಾಗಿ ಈಗ ಕ್ಲೀನ್ ಚಿಟ್ ಸಿಕ್ಕಿರುವಂತದ್ದು. ಇನ್ನು 2020ರಲ್ಲೇ ಇದು ದೊಡ್ಡ ಮಟ್ಟದ ಸಂಚಲನವನ್ನ ಕ್ರಿಯೇಟ್ ಮಾಡಿದಂತಹ ಕೇಸು. ಯಾಕಂದ್ರೆ ಸುಶಾಂತ್ ಸಿಂಗ್ MS ಧೋನಿ ಅವರ ಆತ್ಮಚರಿತೆಯ ಕುರಿತಾದಂತಹ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು, ಅದರಿಂದ ಸಾಕಷ್ಟು ಹೆಸರನ್ನ ಕೂಡ ಪಡೆದಿದ್ರು. ಆದ್ರೆ ಏಕಾಏಕಿಯಾಗಿ ಅವರ ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರುವಂತದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿತ್ತು. ಅದಾದ ನಂತರ ಒಂದಲ್ಲ ಒಂದು ರೀತಿಯಲ್ಲಿ ಅವರ ಒಂದು ಕೊಲೆ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರೋದ್ರಿಂದ ಇನ್ವೆಸ್ಟಿಗೇಷನ್ ನಡೆಸಕ್ಕೆ ಸಾಕಷ್ಟು ರೀತಿಯಲ್ಲಿ ಫೋರ್ಸ್ಗಳು ಕೂಡ ಹೆಚ್ಚಾಗ್ತಾ ಇತ್ತು. ಆದ್ರೆ ಹಿನ್ನೆಲೆಯಲ್ಲೇ ಸಿಬಿಐಗೆ ಈ ಕೇಸನ್ನ ಹಸ್ತಾಂತರಿಸಲಾಗಿತ್ತು. ಆದ್ರೆ ಇದೀಗ ಅದಕ್ಕೆ ಯಾವುದೇ ರೀತಿಯ ಸಾಕ್ಷಿ ಸಿಕ್ಕಿಲ್ಲ, ಕೊಲೆ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಸಾಕ್ಷಿ ಸಿಕ್ಕಿಲ್ಲ ಅನ್ನೋ ಕಾರಣಕ್ಕೆ ಇದು ಆತ್ಮಹತ್ಯೆ ಅನ್ನೋದನ್ನ ಸಿಬಿಐ ಹೊರಡಿಸಿದೆ. ಇದರಿಂದಾಗಿ ಈ ಕೇಸ್ ಇಲ್ಲಿಗೆ ಕ್ಲೋಸ್ ಆಗಿದೆ. ಪ್ರಣೋತ್, ಥ್ಯಾಂಕ್ ಯು ದೀಪಿಕಾ ಮಾಹಿತಿಗೆ.